ಸ್ವಸಲಾಗ್ಗೆ ಸ್ವಾಗತ. ನೀನು ಇದೆಯಾ, ನಿನ್ನೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅರ್ಶನ್ ತೋರಿಸ್ತೀನಿ ನೋಡಿ. ಗುಂಡು ವಾಸ ಆಗಿದ್ದಾರೆ. ಸೊ ನೋಡಮ್ಮ, ಇವತ್ತು ಅಪ್ಪದು 10ನೇ ದಿನದ ಕಾರ್ಯ. ಅದಕ್ಕೆ ಗುಂಡು ಹೊಡಿಸ್ಬೇಕಿತ್ತು, ಹೊಡಿಸಿದ್ದಾರೆ. ನನ್ನ ಹಸ್ಬೆಂಡ್ ತುಂಬ ಕಾರ್ಯಗಳೆಲ್ಲ ಮಾಡಿದ್ದಾರೆ, ಒಂದಿಬ್ರು ಮೂರ್ದು ಮಾಡಿದ್ದಾರೆ. ಬಟ್ ಅವ್ರ ಮಾವಾಗೆ ಗುಂಡು ಮಾಡಿಸಿರೋದು. ಅವಳನ್ನೇ ತೋರಿಸ್ಬೇಕು, ಹೆಂಗಿದೆಯಾ ನೋಡಿ ನೀನು. ತಲೆ ಬಚ್ಕೊಳ್ಳಲ್ಲ, ಏನಿಲ್ಲ. ಇವಾಗ ತಾನೇ ಎದ್ದಿದ ತಕ್ಷಣ ಇದು ತಿಂತಾ ಇದ್ದಾಳೆ. ಏನಿದು? ಮುರುಕು. ಇದು ಚೆನ್ನಾಗಿಲ್ಲ. ಟೊಮೊಟೊ ಮುರುಕು ತಗೊಂಬರ್ಬೇಕಿತ್ತು, ಚೆನ್ನಾಗಿತ್ತು ರೀ. ಹೆಂಗಿತ್ತು? ಎಷ್ಟು ಸ್ನಾನ ಮಾಡಿದ್ರಿ ಇವತ್ತು? 14 ಸ್ನಾನ. ಹೇಳಿ, ಹೇಗಿತ್ತು? ಬೇಗ ಮುಗೀತು ಬಾ, ನನ್ನ ಮಗಳು ಒಂದಲ್ಲ ಒಂದು ಕೊಡ್ತೀನಿರಮ್ಮ. ನಮ್ಮ ಬುಜ್ಜೋಡು ನೋಡಿ. ಹಾಯ್ ಮಾಡಪ್ಪ, ನೀನು ಹಾಯ್ ಮಾಡು. ನನ್ನ ಕೂದಲೆಲ್ಲ ತುಂಬ ಉದುರುತ್ತಾ ಇದೆ. ಅವ್ನು ನಗೋದಕ್ಕೂ ನನ್ನ ಕೂದಲು ಉದುರೋದಕ್ಕೂ ಸರಿ ಹೋಯ್ತು. ನೀರು ಕೊಡ್ತೀನಿ ಬಾ. ಹೈ ಬುಜ್ಜಡ, ನನ್ನ ಮಗಳಿಗೆ ಫಸ್ಟು ಕೂದಲು ಕಟ್ ಮಾಡಿಸ್ಬಿಡ್ರಿ. ಹೆಂಗಿದ್ರು ನೀವು ಬೋಡಿ ಆಗಿದ್ದೀರಾ, ಅವಳಿಗೂ ಬೋಡಿ ಮಾಡಿಸ್ಬಿಡಿ. ನೋಡು ಹೆಂಗಿದ್ಯಾ. ನನ್ನ ಮಗಳಿಗೂ ಏರ್ ಕಟ್ ಮಾಡಿಸ್ಬಿಡ್ರಿ. ಬಾಪ್ ಕಟ್ ಮಾಡ್ಸೋಣ. ಬೇಡ, ಇಲ್ಲ ಮಾಡಿಸೋದೆ ನಿಂಗೆ. ಹೆಂಗಿದ್ಯಾ ನೋಡು. ತಲೆ ಬಾಚಿಸ್ಕೊಂಡ್ರೆ ಬಾಚಿಸ್ಕೊಳ್ಳಲ್ಲ. ಅವರು ಇವ್ರ ಹತ್ರ ಎಲ್ಲ ಬಾಚಿಸ್ಕೊತೀಯ. ಮನೇಲಿ ಬಾಚ್ತೀನಿ ಅಂತ ಯಾರೇ ಕರೆದ್ರೂ ಬರಲ್ಲ. ನಿನಗೆ ಬಾಪ್ ಕಟ್ಟು ನೋಡ್ಕೊ. ಓನಿಲ್ಲ ಬಿಡು. ಸದ್ಯ ಅವ್ರ ಅಪ್ಪನ ನೋಡಿ ಭಯ ಪಟ್ಟಿಲ್ಲ. ಏನಿದು, ನೆನ್ನೆ ತರ ಕೂದ್ಲಿತ್ತು, ಇವಾಗ ಹಿಂಗಿದ್ದಾರೆ ಅಂತ. ನಿಂಗೆ ಗೊತ್ತಾಯ್ತಾ? ಅಪ್ಪನೇ ಇದು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಾರ ನಿಂಗೆ ಅಪ್ಪನೇ ಇದು ಅಂತ? ಅವ್ನ ರಿಯಾಕ್ಷನ್ ನೋಡ್ಬೇಕಿತ್ತು. ಯಾರದು ಹಿಂಗೆ ಬಂದಿರೋದು? ಯಾರದು ಗುಡ್ ಮಾಡಿಸಿರೋದು? ಯಾರದು? ಇವು ಆಟ ಆಡ್ಸೋದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಅಪ್ಪನೇ ಅಂತ. ಜಂಪ್ ಅಪ್ಪ ಗೊತ್ತಾಯ್ತಾ ಅಪ್ಪ ಅಂತ? ಅಪ್ಪ ಏನು ಮಾಡಿಸ್ಕೊಂಬಂದಿದ್ದಾರೆ? ಬೋಡಿ ಮಾಡಿಸ್ಕೊಂಬಂದಿದ್ದಾರಾ? ಅಪ್ಪ ಹೇಗಿದ್ದಾರೆ ಇವಾಗ? ಹೇಗಿದ್ದಾರೆ? ಚೆನ್ನಾಗಿಲ್ವಾ ಅಪ್ಪ? ಇವಾಗ ಚೆನ್ನಾಗಿದ್ರ ಅವಾಗ ಚೆನ್ನಾಗಿದ್ರಾ? ಅವಾಗ ಚೆನ್ನಾಗಿದ್ರ ಇವಾಗ ಚೆನ್ನಾಗಿಲ್ವಾ? ನಿನಗೂ ಏರ್ ಕಟ್ ಮಾಡ್ಸೋಣ? ಏರ್ ಕಟ್ ಮಾಡಿಸ್ಕೊಂಡು ಬಾಪ್ ಕಟ್ಟು, ಚೆನ್ನಾಗಿರ್ತೀಯ. ಬೇಬಿ ಶಾಮ್ಲಿ ಥರ ಇರ್ತೀಯ ನೀನು. ಬೇಬಿ ಶಾಮ್ಲಿ ಥರ ಇರ್ತೀಯ ಅಮ್ಮ. ಮಾಡಿಸ್ಕೊಂತೀಯ ಏರ್ ಕಟ್ಟು? ಬ್ರಹ್ಮಾಂಡ ಗುರುಜಿನ ಹಂಗೆ ಫೇಟ್ ಎಕ್ಸ್ಪ್ರೆಷನ್ ಸ್ಮೈಲ್ ಕೊಡೋರು ಎಲ್ಲ ಹಂಗೆ ಮಾಡ್ತಾರೆ. ಬ್ರಹ್ಮಾಂಡ ಗುರೂಜಿನೇ ಬ್ರಹ್ಮಾಂಡ ಗುರೂಜಿನೇ ಕಾಣಿಸ್ತಾರೆ. ತಲೆ ಬಚ್ಚಿಸ್ಕೊಬೇಕು, ಎಣ್ಣೆ ಬಚ್ಚಿಸ್ಕೊಂತೀಯ. ಇನ್ಮೇಲೆ ಗುಡ್ಗಲ್ಲ ಅಂದರೆ ಬಚ್ಚಿಸ್ಕೊಂತೀಯ ಇಲ್ಲ? ಬೊಟ್ಟಿಡ್ತೀನಿ ಬಾ. ಏನಿದು? ಈಗ ಸಂಜೆ ಈವ್ನಿಂಗು ಪಾಪುನ ಇಲ್ಲಿ ಹೊರಗಡೆ ಈ ಸಿಟ್ಟಿಂಗ್ ಚೇರ್ ಮೇಲೆ ಕೂರಿಸ್ಬಿಟ್ಟು ನಾನು ತಲೆ ಬಾಚಿಕೊಂಡೆ. ಆಮೇಲೆ ಕಾಫಿ ಕುಡಿದೆ. ಇದು ದಂಟು ಸೊಪ್ಪು, ಫ್ರೆಶ್ ಆಗಿರೋ ದಂಟು ಸೊಪ್ಪು. ಆಮೇಲೆ ಬಟಾಣಿ ಬಿಡಿಸ್ಬಿಟ್ಟು ಇದರಲ್ಲಿ ಹಾಕಿದ್ದೀವಿ. ಆಮೇಲೆ ಮೆಣಸಿನ್ಕಾಯಿ, ಗುಡ್ಡೆ ಮೆಣಸಿನ್ಕಾಯಿ, ಹಸಿ ಮೆಣಸಿನಕಾಯಿ, ಗುಡ್ಡೆ ಮೆಣಸಿನ್ಕಾಯಿ. ಇದು ಬೀನ್ಸು.
ಇದು ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬಿಡಿಸಿಟ್ಟಿರೋದು, ಸೊಪ್ಪು ಬಿಡಿಸಿಟ್ಟಿದ್ದೀವಿ. ಅದು ಗೋರಿಕಾಯಿ. ಇದು ಗೋರಿಕಾಯಿ. ಆ ಕಡೆ ನೋಡಿ ಆಲೂಗಡ್ಡೆ, ಕ್ಯಾರೆಟ್ ಮತ್ತೆ ಸೌತೆಕಾಯಿ. ಇದು ತಿಂದ್ರೆ ದೇಹಕ್ಕೆ ತಂಪು, ಕಣ್ಗೂ ತಂಪು. ಇದು ಖಾಲಿ ಡಬ್ಬ ಈ ಬಾಕ್ಸ್ ಅಲ್ಲಿ ಇಟ್ಟೆ ಮಾಡಿದ್ರೆ 2 ದಿನ 3 ದಿನ ಆದ್ರೂ ಫ್ರೆಶ್ ಆಗಿ ಹಂಗೆ ಇರುತ್ತೆ ಪದಾರ್ಥಗಳು. ಹೌದು. ಇದನ್ನ ಮೆಣಸಿನ್ಕಾಯಿನ ಒಂದು ವಾರ ಯೂಸ್ ಮಾಡ್ದಿರ ಇದ್ರೆ ಡಸ್ಟ್ಬಿನ್ ಅಲ್ಲಿ ಇರುತ್ತೆ, ಯೂಸ್ ಮಾಡಿದ್ರೆ ನಮ್ಮ ಹೊಟ್ಟೆಲಿ ಇರುತ್ತೆ. ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಕಟ್ ಮಾಡ್ಲಾ? ಬೆಕ್ ನಿದ್ರೆ ಆಗೋಯ್ತು, ಎದ್ದೊಳ್ಬಿಟ್ಟ. ಇನ್ನು ಇವ್ನು ಮಲಗೋವರೆಗೂ ಎತ್ಕೊಂಡೇ ಇರ್ಬೇಕು. ಎತ್ಕೊಳ್ಳೋ ಅಭ್ಯಾಸ ಮಾಡಿಸಿಲ್ಲ, ಆಟ ಆಡ್ಕೊಂಡಿರ್ತಾನೆ. ಇವತ್ತು ನಮ್ಮ ಮನೇಲಿ ರಾತ್ರಿ ಊಟ ಏನು ಮಾಡ್ತಾಯಿದ್ದೀವಿ ಅಂದರೆ, ರೆಸಿಪಿ ಏನು ಅಂದರೆ ಸ್ಪೆಷಲಾಗಿ ಮಾಡ್ತಿರೋದು ಪುಲ್ಕ ಚಪಾತಿ ಮತ್ತು ಆಲೂ ಬಟಾಣಿ ಗ್ರೇವಿ ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡ್ತೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ನೋಡಿ ಹೇಗೆ ಬರುತ್ತೆ ರೆಸಿಪಿ ಅಂತ. ನಮ್ಮ ಮನೆಗೆ ನಮ್ಮ ಮಾವ ಬಂದಿದ್ದಾರೆ. ಅವ್ರು ಇವತ್ತು ಇದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತೀನಿ ಅಂತ ಅವ್ರು ಮಾಡ್ತಾಯಿದ್ದಾರೆ. ಸೊ ಚಪಾತಿ ಮತ್ತು ಆಲೂ ಬಟಾಣಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಬರುತ್ತೆ ರೆಸಿಪಿ ನೋಡೋಣ ಬನ್ನಿ. ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ. 1 ಟೇಬಲ್ ಸ್ಪೂನು 4-5 ಹಾಕೊಂಡ್ರೆ ಸಾಕು. ಬಟಾಣಿ ಆಲೂ ಬೇಯಿಸಿ ಮಾಡ್ಕೊಂಡಿದ್ದು. ಈ ಸ್ವಲ್ಪ ಕಡಲೆ ಹಿಟ್ಟು ಒಂಚೂರು 1 ಸ್ಪೂನ್ ಹಾಕೊಬೇಕು. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಬೇಕು ಅಷ್ಟೇ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಮನೆಯಲ್ಲಿ ಕಾರ್ಯಗಳು ನಡೀತಾ ಇದೆ, ಅದಕ್ಕೆ. 2 ಚಕ್ಕೆ ಹಾಕೊಳ್ಳಿ. 2 ಚಕ್ಕೆ. ಅದೇನು ಹಾಕಿ. ಸ್ಪೂನ್ ಇದೆ ಕೊಡ್ಲಾ? 1 ಟೇಬಲ್ ಸಾಸಿವೆ, 1 ಟೇಬಲ್ ಸ್ಪೂನು ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ. 1 ಟೇಬಲ್ ಸ್ಪೂನು ಉದ್ದಿನಬೇಳೆ ಸಾಕು. ಒಗ್ಗರಣೆಗೆ ಹಾಕೋಲ್ಲ, ಸಿಮ್ಮಲ್ಲಿ ಬೇಗ ಬೇಗ ಮಾಡಬೇಕು ನೋಡಿ. 2 ಕರಿಬೇವು, ಆಮೇಲೆ ಹಸಿಮೆಣಸಿನಕಾಯಿ, ಶುಂಠಿ. ಓಕೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ತಾನೇ ಇದೆ. ಚಿಲ್ಲಿ ಪೌಡ್ರ್ ಸ್ವಲ್ಪ, ಚಿಲ್ಲಿ ಪೌಡ್ರು ಸ್ವಲ್ಪ, ಈ ಖಾರಕ್ಕೆ ತಕ್ಕನಾಗೆ ಹಾಕೋಬೇಕು ಅಷ್ಟೇ ಸಾಕು. ಧನಿಯಾ ಪೌಡರ್ ಇದೆ, ಧನಿಯಾ ಪೌಡ್ರು ಇಲ್ಲ, ಕೊರಿಯಂಡರ್ ಇದೇನೆ, ಚಿಲ್ಲಿ ಪೌಡರ್ ಅನ್ಕೊಂಡು ಸಾಕು. ಕೊರಿಯಂಡರ್ ಪೌಡರ್ ಆಯಿತು. ಈಗ ಹಾಲು ಹಾಕ್ಕೊಡಿ. ಈರುಳ್ಳಿ ಹಾಕೊಳ್ಳೋರು ಫಸ್ಟೇ ಈರುಳ್ಳಿ ಹಾಕೊಂಬಿಡಿ, ಹಾಲುಗಿಂತ ಮುಂಚೆ. ಯಾವುದಕ್ಕೆ? ಆಲೂಗಡ್ಡೆಗ? ಹ್ಞೂ, ಅಲ್ಲ ಇದು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದ್ರೆ ಆಮೇಲೆ ಹಾಕ್ಕೊಬೋದು. ಬಿಸಿದೆ ಅದು ಕಡಲೆ ಹಿಟ್ಟು ನೀರಲ್ಲಿ ಕಲಿಸ್ಕೊಂಡಿದ್ದೀವಲ್ಲ, ಬಟಾಣಿ ಬೇಯಿಸಿದ್ರಲ್ಲೇ ಸ್ವಲ್ಪ ಹಾಕೋದು. ಬಟಾಣಿ ನೀರೇ ಹಾಕೋಬೇಕು, ಬೇರೆ ನೀರು ಹಾಕೋಬಾರ್ದು. ಹಾಕೊಂಡು ಬಿಡಬೇಕು.
ಅದೊಂದು ಕುದಿ ಬಂದಮೇಲೆ ನಾವು ಕೊತ್ತಂಬರಿ ಹಾಕೊಬೇಕು. ಆಮೇಲೆ ಸೆಂಟ್ರಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಉಪ್ಪು ಸಾಕಾಗಿದೆ ಲಾಸ್ಟ್ ಒಂಚೂರು ಹಾಕೋದು ಹಾಕೋದು ಅಷ್ಟೇ. ಇವಾಗ ನಮ್ಗೆ ಖಾರ ಬೇಕಾದ್ರೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋಬೋದು. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಏನು ಬೇಕಲ್ಲ ಕರೆಕ್ಟ್ ಬರುತ್ತೆ. ಮೆಣಸಿನ ಗೊತ್ತಾಗಿದೆ, ಫೈನಲ್ ಸ್ಟೇಜಲ್ಲಿದೆ. ಆಯ್ತು ಅಷ್ಟೇ, ಸಿಂಪಲ್ ರೆಸಿಪಿ. ಆಲೂ ಗ್ರೇವಿ ಅಂದ್ಬಿಟ್ಟು, ಆಲೂ ಬಟಾಣಿ ಗ್ರೇವಿ ಅಂದ್ಬಿಟ್ಟಿದ್ದು. ಸಿಂಪಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ ಇದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ತೀರಾ ಮಾಡಿದ್ದೀವಿ. ಬೇಕಾದವರು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಮಾಡಿದ್ರೆ ಟೇಸ್ಟ್, ಅದು ಟೇಸ್ಟ್ ಬರುತ್ತೆ. ಇವತ್ತು ಮಾತ್ರ ನಾವು ಯೂಸ್ ಮಾಡ್ತಾರೆ. ಫೈನಲಲ್ಲಿ ಕೊತ್ತಂಬರಿ ಹಾಕ್ಬೋದು ಅಷ್ಟೇ. ಗ್ರೇವಿ ರೆಡಿ. ಆಲೂ ಬಟಾಣಿ ಗ್ರೇವಿ ರೆಡಿ. ಈಗ ಚಪಾತಿ ಲಟ್ಸ್ಕೊತಾ ಇದ್ದೀವಿ. ಸೊ ಈ ಥರ ಚಪಾತಿನ ಲಟ್ಟಿಸ್ಕೊಬೇಕು. ಹೇಗೆಂದರೆ ಪದ್ರ ಚಪಾತಿ ಅಂತ ಅಪ್ಪ ಹೇಳ್ತಾಯಿದ್ರು, ಅವರು ಹೀಗೆ ಮಾಡ್ತಾಯಿದ್ರು. ಇದು ಒಂಥರ ಟ್ರಯಾಂಗಲ್ ಥರ ಚಪಾತಿನ ಫೋಲ್ಡ್ ಮಾಡಿಬಿಟ್ಟು ಲಟ್ಟಿಸ್ಬೇಕು. ಮೂರು ಪದ್ರ ಥರ ಬರುತ್ತೆ ಚಪಾತಿ, ತುಂಬ ಚೆನ್ನಾಗಿರುತ್ತೆ. ಅದು ಆಯಿಲ್ ಹಾಕ್ದಿರ ಮಾಡೋ ಅಂಥದ್ದಂತೆ ಚಪಾತಿ. ಇದೇನೋ ಪುಲ್ಕ ಚಪಾತಿ ಅಂತೇನೋ ಹೇಳಿದ್ರು. ಇದೊಂಥರ ಡಿಫ್ರೆಂಟಾಗಿ ಚಪಾತಿ ಮಾಡೋ ರೀತಿ. ಇವತ್ತು ನಾನು ಮತ್ತು ಮಾವ ಇಬ್ಬರೂ ಇದು ಮಾಡಿದ್ದೀವಿ, ಚಪಾತಿ ಮತ್ತು ಆಲೂ ಬಟಾಣಿ ಗ್ರೇವಿ ಮಾಡಿದ್ದೀವಿ. ಗ್ರೇವಿ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಚಪಾತಿನೂ ಕೂಡ ಅಷ್ಟೇ, ಆಯಿಲ್ ಇಲ್ಲದೆ ಹಾಕಿದ್ವಿ. ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ನೋಡಿ, ಚಪಾತಿನೂ ಕೂಡ ಇವಾಗ ಇದು ಚೆನ್ನಾಗಿ ಉಬ್ಬುತ್ತೆ ಚಪಾತಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಇಲ್ದಿರೋದಕ್ಕೆ ಚಪಾತಿ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿತ್ತು. ಸಾಫ್ಟ್ನೆಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವು ಈ ಥರ ಚಪಾತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಇಲ್ಲದೆ ಚಪಾತಿ ಮಾಡೋದು ಡಯಟ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ದಿನ ಈ ರೀತಿ ಚಪಾತಿ ಮಾಡ್ಕೊತು ಅಂತಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಮ್ಮಮ್ಮಗೆ ಚಪಾತಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರು ದಿನ ಈ ಥರ ಮಾಡಿಕೊಟ್ರೆ ಅವ್ರು ಖುಷಿಯಿಂದ ತಿಂತಾರೆ. ಇದಾದಮೇಲೆ ಅಷ್ಟೇ, ಒಂದು ಮನೇಲಿ ಎಲ್ಲರಿಗೂ ಚಪಾತಿ ಮಾಡಿ ಆಮೇಲೆ ನಾವು ಡಿನ್ನರ್ ಮಾಡಿದ್ದು. ಸೊ ಈ ಡಿನ್ನರ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಾಂಬಿನೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇದು ಯಾವುದೋ ಹಾಕ್ದಿರ ಮಾಡಿರೋಂಥದ್ದು ಎಷ್ಟು ಟೇಸ್ಟಾಗಿ ಬಂದಿದೆ. ಏನು ಹಾಕ್ದಿರನೇ ಇಷ್ಟು ಟೇಸ್ಟಾಗಿ ಬಂದಿದೆ ಅಂದರೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅವೆಲ್ಲ ಹಾಕಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಬರ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ನೋಡಿ, ಚಪಾತಿ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವೆಲ್ಲ ಡಿನ್ನರ್ ಕೂಡ ಮಾಡ್ತಾಯಿದ್ದೀವಿ. ಸೊ ನೋಡಿ, 2 ಚಪಾತಿ ಹಾಕ್ಕೊಂಡು ನಾನಂತೂ ಆಲೂ ಬಟಾಣಿ ಗ್ರೇವಿ ಹಾಕ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಸೊ ಈಗ ಎಲ್ಲ ಊಟ ಆಯಿತು. ಚಪಾತಿ ಮತ್ತು ಆಲೂ ಬಟಾಣಿ ಗ್ರೇವಿ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಈಗ 10 ಗಂಟೆ ಆಗೋಯಿತು, ಇನ್ನು ಮಲ್ಕೊಳ್ಳೋದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇವತ್ತು ನಾನು ಶೇರ್ ಮಾಡ್ಕೊಂಡಿರೋ ನನ್ನ ಡೈಲಿ ರೊಟೀನು ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.